ನಂಬಿಸಿದುದೊಡಂದೆಡೆಯ ಬಾಗಿಲು ಬಿಂಬಿಸಿತು ಭಿತ್ತಿಯಲಿ, ತತ್ಪ್ರತಿಬಿಂಬವೆಂದಾನರಿಯದೊಡಹಾಯ್ದೆನು ಚೌಕಿಗೆಯ. ಎಂಬೆನೇನನು ಹೊರಳಿ ನಗುವನಿ ತಂಬಿಯರನು, ಭೀಮ ಪಾರ್ಥರಡಂಬರವ ಕಂಡಸುವ ಹಿಡಿದೆನು ನೋಡಿಕೊಳ್ಳೆಂದ. ನೊಂದುದೇ ಹಣೆ ಮನದೊಳಗೆ ಕಡು ನೊಂದೆನವದಿರ ನಗೆಗೆ ನಡೆದೆನು, ಮುಂದಣೋ ಮರಿ ಬಾಗಿಲನು ಕಂಡೆನ್ನ ಮನದೊಳಗೆ. ಹಿಂದೆ ಹೇರಿದ ಭಂಗವೇ ಸಾಕೆಂದು ಸುಪ್ರೌಢಿಯಲಿ, ಬಾಗಿಲನೊಂದು ಠಾವಿನೊಳರಸಿ ತಡವರಿಸಿದೆನು ಭಿತ್ತಿಗಳ. ನಗೆಗೆ ನಗೆ ಕುಂಟಣಿ ವಿವೇಕದ, ಹೊಗೆಗೆ ಹೊಗೆ ಸಖಿಯಾದುದಲ್ಲಿಯ. ಹಗರಣಿಗ ನಾನಾದೆನದು ನೋಟಕದ ಜನವಾಯ್ತು, ನಗುವವರ ಜರೆದನೆ ಯುಧಿಷ್ಠಿರ. ನಗೆಯ ಮರೆದೆನೆ ಬೊಪ್ಪ ನಿಮ್ಮಯ ಮಗನವಸ್ಥಾರೂಪವಿದು ಚಿತ್ತವಿಸಿ ನೀವೆಂದ. ಒಡ್ಡವಿಸಿ ತೆನ್ನಾಟ ನಗೆಯೊಳಗಡ್ಡ ಬಿದ್ದಳು ಪಾಂಡುಪುತ್ರರ ಬೊಡ್ಡಿ. ಬಿಂಕದಲವರು ಬಿರಿದರು ಭೀಮ ಫಲುಗುಣರು, ಖಡ್ಡಿಗರುವೆನ್ನಿಂದ ರೋಷದ ಗೊಡ್ಡು ನಾನಾದೆನು. ವಿಘಾತಿಯ ಬಡ್ಡಿಗಿನ್ನಕ ಬದುಕಿದೆನು ಧೃತರಾಷ್ಟ್ರ ಕೇಳೆಂದ. ಸಿಂಗಿಯನು ಬೆತ್ತಿದೆನು ಪಾಂಡವರಂಗದಲ್ಲಿ ತತ್ಫಲದ ಬೆಳಸಿನ. ಸಿಂಗಿಯಲಿ ತಾಸಾವೆನಲ್ಲದೊಡಗ್ನಿಕುಂಡದಲ್ಲಿ, ಭಂಗಿಸುವೆನಾ ಫಲದೊಳೆನ್ನನು ನುಂಗಬೇಹುದುವ ನಿಮೇಣಿ. ಗಂಗೆಯಲಿ ಬಿದ್ದೊಡಲ ನೀಗುವೆನೆನುತ ಬಿಸುಸುಯಿದ. ಆಯುಧಿಷ್ಠಿರ ಸಹಿತ ನೀನೇ ರಾಯನಾಗಿರು, ಮೇಣು ನಮ್ಮಿ ತಾಯಿ ಸಂತಸ ಬಡಲಿ ದುಶ್ಯಾಸನನ ಪಟ್ಟದಲ್ಲಿ. ರಾಯತನವೆ ಮಗೀಂದ್ರ ಲೋಕದಲಾಯದಲ್ಲಿ ದಿಟವೆಂದು ನುಡಿವರು, ಜೋಯಿಸರು ಸಾಕವರ ವಚನ ನಿರರ್ಥವಲ್ಲೆಂದ. ಒಂದು ಕಡೆ ಬಾಗಿಲು ಗೋಡೆಯೊಂದರ ಭಿತ್ತಿಯಲ್ಲಿ ಪ್ರತಿಬಿಂಬಿಸಿ ಬಾಗಿಲಿನಂತೆ ಕಾಣಿಸಿತು. ಅದು ತಿಳಿಯದೆ ನಾನು ಗೋಡೆಗೆ ಡಿಕ್ಕಿ ಹೊಡೆದೆನು. ಹೆಂಗಸರು ಹೊರಳಿ ಹೊರಳಿ ನಕ್ಕರು. ಭೀಮಾರ್ಜುನರು ಬಿಂಕದಿಂದಿದ್ದರು. ಅದನ್ನು ನೋಡಿಯೂ ನಾನು ಜೀವ ಹಿಡಿದುಕೊಂಡೆ. ನನ್ನ ದುರವಸ್ಥೆಯನ್ನು ನೀನೇ ನೋಡು. ಹಣೆಗೆ ಬುಗುಟು ಬಂದು ನೋವಾಯಿತೆಂದು ಮಾತ್ರ ತಿಳಿಯಬೇಡ. ಮನಸ್ಸೂ ಬಹಳವಾಗಿ ನೊಂದಿತ್ತು. ಮುಂದೆ ಒಂದು ಬಾಗಿಲು ಕಾಣಿಸಿತು. ಹಿಂದಿನ ಅಪಮಾನವೇ ಸಾಕೆಂದು ಬಾಗಿಲನ್ನು ಕೈಯಿಂದ ತಡವರಿಸಿ ನೋಡಿದೆನು. ಹಿಂದೆ ನಗೆಗೀಡಾದೆನಷ್ಟೇ. ಆ ನಗೆಯೇ ಈಗ ಮತ್ತೆ ಈ ನಗುವನ್ನು ಕರೆತಂದಿತ್ತು. ಆಗ ವಿವೇಕರಹಿತನಾಗಿದ್ದೆನಲ್ಲ, ಈಗ ಮತ್ತೆ ಅವಿವೇಕಿಯಾದೆ. ನಾನು ಹಾಸ್ಯ ಪಾತ್ರಧಾರಿಯಾದೆ. ಅಲ್ಲಿದ್ದವರೆಲ್ಲರೂ ನೋಟಕರಾದರು. ನನ್ನನ್ನು ನೋಡಿ ನಗುವವರನ್ನು ಯುಧಿಷ್ಠಿರನು ತಡೆಯಲಿಲ್ಲ. ಆ ನಗುವನ್ನು ನಾನು ಮರೆತೇನೆ. ಅಪ್ಪ, ನಿನ್ನ ಮಗನ ದುರವಸ್ಥೆಯ ರೂಪವನ್ನು ಮನಸ್ಸಿಟ್ಟು ಕೇಳಿ. ಹೀಗೆ ನನ್ನ ವರ್ತನೆಯಾಗಲು ಪಾಂಡವರ ಬೊಡ್ಡಿ ಅಂದರೆ ದ್ರೌಪದಿ ನಗುವು ಹೆಚ್ಚಾಗಿ ಅಡ್ಡಬಿದ್ದಳು. ಭೀಮಾರ್ಜುನರು ಹೆಮ್ಮೆಯಿಂದ ಬೀಗಿದರು. ನಾನು ಗೊಡ್ಡು ರೋಷದಿಂದ ಕುದಿದು ಅದರ ಬಡ್ಡಿಯಾಗಿ ಬದುಕಿದ್ದೇನೆ ಎಂದು ದುರ್ಯೋಧನನು ಧೃತರಾಷ್ಟ್ರನಿಗೆ ಹೇಳಿದನು. ನಾನು ಪಾಂಡವರಿಗೆ ಘೋರವಾದ ವಿಷವನ್ನುಣಿಸಿದೆನು. ಅದರ ಫಲವು ಹಿರಿದಾಗಿ ಬೆಳೆದು ಆ ವಿಷದಿಂದಲೇ ನಾನು ಸಾಯುತ್ತೇನೆ. ಇಲ್ಲದಿದ್ದರೆ ಬೆಂಕಿಯ ಕುಂಡದಲ್ಲೋ ನೀರಿನಲ್ಲೋ ಬಿದ್ದು ಈ ದೇಹವನ್ನು ಬಿಡುತ್ತೇನೆ. ಯುಧಿಷ್ಠಿರನೊಡನೆ ನೀನೇ ರಾಜನಾಗಿರು. ಇಲ್ಲದಿದ್ದರೆ ನಮ್ಮ ತಾಯಿಯು ದುಶ್ಯಾಸನನಿಗೆ ಪಟ್ಟ ಕಟ್ಟಿ ಸಂತೋಷದಿಂದಿರಲಿ. ನಾನು ದೇವಲೋಕದ ಲಾಯದಲ್ಲಿ ರಾಜನಾಗಿರುವೆನೆಂದು ಜೋಯಿಸರು ಹೇಳುತ್ತಾರೆ. ಅವರ ಮಾತು ನಿರರ್ಥಕವಲ್ಲ ಎಂದನು.